ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು. ಸೊ ಯಾರು ಕೇಳೋ ಆಗಿಲ್ಲ, ಯಾರು ಜವಾಬ್ದಾರಿ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ತಾನೆ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು, ಈ ಆಫೀಸ್ ಸಿಸ್ಟಮ್ ಬರಬಾರದು. ಕರೆಕ್ಟಾ? ಎಲ್ಲಿರಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ. ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಳ್ತೀರಾ. ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ. ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು, ನಮ್ಗಂತೂ ಸಮಾಧಾನ ಆಗಲ್ಲ. ಆ ಸಿಸ್ಟಮ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಪ್ರಶ್ನೆ ಕೇಳೋರು ಉತ್ತರ ಕೊಡೋರು ನೀವೇ. ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ. ಎಷ್ಟು ದಿನ ಇದ್ರೂ ಕೂಡ ಗೊತ್ತಾಗೋದು ಇಲ್ಲ. ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ಟಿದೀವಿ ಸರ್. ಯಾರು ಇದನ್ನ ತೆಗೆದು ನೋಡೋರು ಯಾರು? ನಿಮ್ ತಹಶೀಲ್ದಾರ್ ಯಾವತ್ತನ ತೆಗೆದು ನೋಡಿದಾರ? RRT ಅಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಅಂತ ಕೇಳಿದಾರ? ನೀವು ಕೇಳಿದ್ದೀರಾ? ಹೋಗ್ಲಿ, ಎಲ್ಲಿ ಕೇಳಿದ್ದೀರಾ? ನಾನ್ ಕೇಳೋದಕ್ಕೆ ಉತ್ತರ ಕೊಡಿ. ಹಾಗಾದ್ರೆ ಏನಕ್ರಿ ಕತೆ ಹೇಳ್ತೀರಿ? ನಿಮ್ ಶೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದಾವೆ? ಅಥವಾ ಜನ ಸರಿ ಹೇಳ್ತಾ ಇದ್ದಾರಾ? ಏನಾದ್ರೂ ಒಂದು ಇತ್ಯರ್ಥ ಆಗ್ಬೇಕಲ್ಲ. ಇಲ್ಲ ದಿನ ಬೆಳಿಗ್ಗೆ ನಾನು ಜನಗಳಿಂದ, ಮುಖ್ಯಮಂತ್ರಿಗಳಿಂದ, ಎಲ್ಲರಿಂದಾನು ಮಾತು ಕೇಳೋದಾಗಿದೆ, ನಿಮ್ಮಲ್ಲಿ ಕಡತ ವಿಲೇವಾರಿ ಆಗೋದಿಲ್ಲ, ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ. ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಇಲ್ಲ ಅಂದ್ರೆ ಜನ ಏನು ತಲೆ ಕೆಟ್ಟಿದ್ಯಾ, ಇಲ್ಲಿಂದ ಮುಖ್ಯಮಂತ್ರಿಗಳ ಮನೆವರೆಗೂ ಬರ್ತಾರೆ, ನಮ್ದು ಫೈಲ್ ಡಿಸ್ಪೋಸಲ್ ಆಗಿಲ್ಲ ಅಂತೇಳಿ. ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ನಾನು ಯಾವ್ದು ಭಾಷಣ ಮಾಡ್ತಾ ಇಲ್ಲ, ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೆಪ್ಟೆಂಬರ್ ಅಲ್ಲಿ, ಜುಲೈಯಲ್ಲಿ ನೋಡಿ, ಈಗ ಜುಲೈ ಈ ಪೇಜ್ ಅಲ್ಲಿ 1, 2, 3, 4, 5, 6, 7, 8, 9, 10, 11. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.